ನೋಡಿ, ಕಾಸರಗೋಡಲ್ಲಿ ಆಗ್ತಾ ಇರುವಂಥ ಕೆಲವೊಂದಿಷ್ಟು ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದೆ. ಸೋಮಣ್ಣ ಅವರನ್ನ ಮಾತನಾಡಿಸ್ತೀನಿ ಸರ್. ಈಗ ಒಂದು ಮನವಿಯನ್ನು ಕೂಡ ನೀವು ಸಲ್ಲಿಸಿದ್ರಿ ಸರ್, ಇದು ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಆಗಬಾರ್ದು, ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ. 2016ರಲ್ಲೂ ಕೂಡ ಇದೇ ರೀತಿಯಾಗಿ ಬಿಲ್ ಪಾಸ್ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಇದು ಆಗಬರೋದಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಲಾಗಿತ್ತು. ಆವಾಗ ಏನು ಹೇಳಿತ್ತು ಅಲ್ಲಿನ ಕೇರಳ ಸರ್ಕಾರ? ಇಲ್ಲ, ಅಲ್ಪ ಭಾಷಿಕರನ್ನ, ಏನು ಕಮ್ಮಿ ಜನ ಕನ್ನಡ ಭಾಷೆ ಮಾತಾಡ್ತಾರಲ್ಲ ಅವ್ರಿಗೆ ಅವರ ಹಿತ ಕಾಯುವಂತ ನಾವು ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿದ್ರು. ಇದೇನಾ ಹಿತ ಕಾಯುವಂತ ತಿದ್ದುಪಡಿ ಅಂತ? ಸರ್, ಈಗಾಗಲೇ ನಾನು ನನ್ನ ಸ್ನೇಹಿತರು ಬಿಜೆಪಿಯವರು ಇನ್ನೊಬ್ಬ ಆತ್ಮೀಯರಿದ್ದಾರೆ ಇಲ್ಲೇ, ನಾ ಅವರಿಗೆ ಮನವರಿಕೆಯನ್ನ ಮಾಡಿಕೊಡ್ತಾ ಇದ್ದೇನೆ. ನಾವು ಕೇರಳದ ಮುಖ್ಯಮಂತ್ರಿಗಳನ್ನ ಈಗಾಗಲೇ ಭೇಟಿಯಾಗಿದ್ದೇವೆ. ಅಲ್ಲಿಯ ವಿರೋಧ ಪಕ್ಷದ ನಾಯಕರನ್ನು ಸಹ ಭೇಟಿಯಾಗಿದ್ದೇವೆ, ಸಭಾಧ್ಯಕ್ಷರನ್ನು ಭೇಟಿಯಾಗಿದ್ದೇವೆ. ಈ ರೀತಿ ಪದೇ ಪದೇ ಕಾಸರಗೋಡಿನ ಕನ್ನಡಿಗರಿಗೆ ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ತೊಂದರೆ ಆದಾಗ ನಾವು ಧ್ವನಿ ಎತ್ತುತ್ತೇವೆ. ದಯಮಾಡಿ ನೀವು ಇದನ್ನ ಈಗ ಮಾಡಬಾರ್ದು ಅನ್ನಂತ ಮನವಿಯನ್ನು ಸ್ವತಃ ತ್ರಿವೇಂದ್ರಂಗೆ ಹೋಗಿ ಕೊಟ್ಟು ಬಂದಿದ್ದೇವೆ, ನಿಯೋಗ ತೆಗೆದುಕೊಂಡು. ಸೂಪರ್. ಅದೇ ರೀತಿ ಮಸೂದೆಯಿಂದ 2017 ಆದಾಗಿಂದ ಹಿಡಿದು 16 ಆದಾಗೂ ವಿರೋಧವನ್ನ ಮಾಡಿದ್ದು ತಮ್ಗೆಲ್ಲ ಗೊತ್ತಿದೆ. ನಾ ಇಲ್ಲಿ ಯಾವುದೇ ಪರಿಸ್ಥಿತಿಯೊಳಗೆ ರಾಜಕಾರಣವನ್ನ ನಾನು ಮಾತನಾಡೋದಿಲ್ಲ. ಕೇರಳದಲ್ಲಿನ ಕಾಸರಗೋಡಿನ ಕನ್ನಡಿಗರ ಭಾವನೆಗಳಿಗೆ ಎಲ್ಲಿ ಯಾವಾಗಲೂ ಧಕ್ಕೆ ಆದಾಗ ಕರ್ನಾಟಕ ಗಣ ಸರ್ಕಾರ ಯಾವಾಗಲೂ ಮುಂಚೂಣಿಯಲ್ಲಿ ಇರ್ತದೆ. ನಾನು 6 ಗಡಿ ಪ್ರದೇಶದ ಅಧ್ಯಕ್ಷರಿದ್ದ ನಾ ಬೇರೆ ವಿಷಯ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ವಿಶೇಷವಾಗಿ ಇವತ್ತು ನಾ ಹೇಳ್ತಾ ಇದ್ದೇನೆ, ಇದೇನು 2025ರ ಮಸೂದೆಯನ್ನ ಮಂಡನೆ ಮಾಡಿದ್ದಾರಲ್ಲ, ಇದು ಖಂಡಿತ ಸಂವಿಧಾನದ 350B ಇರ್ಬೋದು, 347 ಇರ್ಬೋದು, 330 ಇರ್ಬೋದು, 350 ಇರ್ಬೋದು, 350A ಇರ್ಬೋದು, ಇವೆಲ್ಲವನ್ನೂ ಸಹ ಇವರು ಗಾಳಿಗೆ ತೂರಿದ್ದಾರೆ. ಎಲ್ಲೇ ಒಂದು ಕಡೆ ಕನ್ನಡದ ಭಾವನೆಗಳಿಗೆ ಇವರು ತೊಂದರೆಯನ್ನ ಕೊಡ್ತಾ ಇದ್ದಾರೆ. ನಾನು ಇದ್ದಂತ ಈ ಕನ್ನಡಿಗರಿಗೆ ಮತ್ತು ಕಾಸರಗೋಡಿನ ಕನ್ನಡಿಗರಿಗೆ ನಾನು ವಿಶೇಷವಾಗಿ ಆತ್ಮಗೌರವದಿಂದ ಎಲ್ಲಿನೂ ಕೆಡಿಸ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ. ನಾವು ಸ್ವತಃ ನಾಳೆನ ಇವತ್ತು ನಾನು ಎಲ್ಲ ಪತ್ರಿಕೆಯವರಿಗೆ, ಟಿವಿಯವರಿಗೆ ನಾವ್ ಈಗಾಗ್ಲೇ ಮಾತನಾಡಿದ್ದೇನೆ. ಆ ಭಾಗದ ಜನರಿಗೂ ನಾನು ಹೇಳಿದ್ದೇನೆ, ನಾನು ಈಗ ಹೊಂಟಿದ್ದೇನೆ ಸರ್, ಆನ್ ದಿ ವೇ ಇದ್ದೇನೆ, ಹರಿಹರ ದಾಟಿ ಬಂದಿದ್ದೇನೆ. ಬೆಳಗ್ಗೆ ಮಂಗಳೂರಿನಲ್ಲಿದ್ದು ನಾಳೆ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರು ಅಲ್ಲಿ ಮಂಗಳೂರಿಗೆ ಬರೋರಿದ್ದಾರೆ. ಅಲ್ಲಿ ಕಾಸರಗೋಡಿನ ಪ್ರತಿಷ್ಠಿತ ಸಂಘ ಸಂಸ್ಥೆಗಳಿರ್ಬೋದು, ಕನ್ನಡ ಪರ ಹೋರಾಟಗಾರರು ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಈ ಒಂದು ಸಂದರ್ಭದಲ್ಲಿ ಯಾರು ಕನ್ನಡವನ್ನ ಪ್ರೀತಿಸ್ತಾರ ಅವರೆಲ್ಲರನ್ನು ಕರ್ಕೊಂಡು ನಾಳೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸ್ತೇನೆ. ಅಲ್ಲಿ ಭೇಟಿ ಮಾಡಿ ಸಂಬಂಧಪಟ್ಟಂತ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಾನು ನಾಡ್ದ ಬೆಂಗಳೂರಿಗೆ ಬಂದು ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು, ಅದ್ರ ಜೊತೆಗೆ ನಾವು ಬಹಿರಂಗವಾಗಿ ಯಾವ ರೀತಿ ಹೇಳಿಕೆಗಳನ್ನ ಕೊಡಬೇಕು, ಎಲ್ಲರನ್ನು ಜೊತೆ ಕೂಡಿಸಿಕೊಂಡು ಆ ಕಾಸರಗೋಡಿನ ಕನ್ನಡಿಗರಿಗೆ ತೊಂದರೆ ಆಗ ರೀತಿಯೊಳಗೆ ನಾವು ನಿರ್ಣಯವನ್ನ ತೆಗೆದುಕೊಳ್ಳೋರಿದ್ದೇವೆ ಸರ್. ಈಗಾಗಲೇ ನಾ ಆನ್ ದಿ ವೇ ಇದ್ದೇನೆ. ನಿಮ್ ಸಲುವಾಗಿ ಇವತ್ತು ನಾನು ಎಲ್ಲದನ್ನು ಕುತ್ಕೊಂಡು ಇದು ಒಂದು ಸಂದೇಶ ಹೋಗ್ಲಿ ನಿಮ್ಮ ಮುಖಾಂತರ ಈ ನಾಡಿನ ಕನ್ನಡಿಗರಿಗೆ ಅಂತ ಹೇಳ್ತಾ ಇದ್ದೇನೆ. ಅದಕ್ಕೆ ನಾ ಹೇಳೋದು ಇಷ್ಟೇ ಸರ್, ಈಗಾಗಲೇ 32 ಬಾರಿ ನಾನು ಕಾಸರಗೋಡಿಗೆ ಹೋಗಿದ್ದೇನೆ ಸರ್. ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಇವತ್ತ ಅಲ್ಲಿಯ ಕನ್ನಡ ಶಾಲೆಗಳಲ್ಲಿ ಕನ್ನಡ ಕಟ್ಟಲಿಕ್ಕೆ, ಕನ್ನಡದ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಈಗ 2 ವರ್ಷದಿಂದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ ಸರ್. ಅಲ್ಲಿ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು, ಅವ್ರು ಇವರು ಅನ್ನಂಗಿಲ್ಲ, ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ಆ ಭಾಗದ ಕನ್ನಡಿಗರಿಗೆ ತೊಂದರೆ ಆಗದೇ ರೀತಿಯಲ್ಲಿ ನೋಡಿಕೊಳ್ಳುವುದು ಇದು ನಮ್ಮ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಕರ್ತವ್ಯ ಮತ್ತು ಕರ್ನಾಟಕ ಗಣ ಸರ್ಕಾರದ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾಳೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ನಿಯೋಗವನ್ನ ಭೇಟಿ ಮಾಡಿ ಕೆಲಸ ಕಾರ್ಯಗಳಲ್ಲಿ ನಾವು ಕೈಗೊಳ್ತೇವೆ ಸರ್. ಇನ್ನೊಂದು ಸರ್, ಗಡಿ ಭಾಗ ಅಂದ್ರೆ ಕಾಸರಗೋಡು ಮತ್ತು ಮಂಜೇಶ್ವರದಲ್ಲಿ ಹೆಚ್ಚು ಕನ್ನಡ ಶಾಲೆಗಳು ಇದಾವೆ ಅಂತ, ಸುಮಾರು ಒಂದು 200ಕ್ಕೂ ಜಾಸ್ತಿ ಹೆಚ್ಚಿರ್ಬೋದಾ ಸರ್? ಸರ್, ನಿಮಗ್ ಗೊತ್ತಿರ್ಲಿ, 6 ರಾಜ್ಯಗಳ ಗಡಿ ಪ್ರದೇಶದಲ್ಲಿ ಸುಮಾರು 658 ಕನ್ನಡ ಶಾಲೆಗಳದಾವ್ ಸರ್. ಅದ್ರೊಳಗ ಅತಿ ಹೆಚ್ಚು ಅಂದ್ರೆ 1,09,000ಕ್ಕೂ ಹೆಚ್ಚು ಕನ್ನಡದ ಮಕ್ಕಳು ಕನ್ನಡದಲ್ಲಿ ಶಾಲೆ ಕಲಿತಾರ. ಅದು ಹೆಚ್ಚು ಇರೋದು ಮಹಾರಾಷ್ಟ್ರದ ಸಂಕ, ಜತ್ತ, ಸೊಲ್ಲಾಪುರ, ಆ ಬಳಿಕ ದಕ್ಷಿಣ ಸೊಲ್ಲಾಪುರ, ಅದ್ರ ನೆಕ್ಸ್ಟ್ ಕಾಸರಗೋಡಿನಲ್ಲಿ ಅತಿ ಹೆಚ್ಚು ಕನ್ನಡ ಶಾಲೆಗಳದಾವ್ ಸರ್. ಅಂಕಿ ಅಂಶಗಳನ್ನ ನಿಮಗ್ ಕೊಡ್ತೇನೆ ಬೇಕಾದ್ರೆ. ಮೂಲಗಳ ಪ್ರಕಾರ ಒಂದು 200 ಇದೆ ಅಂತ.
ಅದಾವ್ ಸರ್ 260ಕ್ಕೂ ಹೆಚ್ಚು ಕನ್ನಡ ಶಾಲೆಗಳದವು. ನಾವು ಪ್ರತಿಯೊಂದು ಎಲ್ಲವೂ ಅಂತ ನಾ ಹೇಳೋದಿಲ್ಲ, ಎಲ್ಲ ಬಹಳಷ್ಟು ಶಾಲೆಗಳಿಗೆ ಹೋದಾಗ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡ್ಲಿಕ್ಕೆ, ಅಲ್ಲಿ ಕನ್ನಡದ ಪುಸ್ತಕಗಳನ್ನ ಕೊಡ್ಲಿಕ್ಕೆ ನಾವು ಮುಂಚೂಣಿಯೊಳಗೆ ನಿಂತು ಹಂಚ್ತಾ ಇದ್ದೇವೆ ಸರ್. ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೈಪಿಡಿಯನ್ನ ಕೊಡ್ತಾ ಇದ್ದೇವೆ, ಸ್ಮಾರ್ಟ್ ಬೋರ್ಡ್ ಅನ್ನ ಕೊಡ್ತಾ ಇದ್ದೇವೆ, ಶೌಚಾಲಯವನ್ನ ಕೊಡ್ತಾ ಇದ್ದೇವೆ, ಅಲ್ಲಿ ಶಾಲಾ ಕೊಠಡಿಗಳನ್ನು ಕಟ್ತಾ ಇದ್ದೇವೆ. ನಾನು ನಮ್ಮ ಸರ್ಕಾರ ಆ ಸರ್ಕಾರ ಅಂತ ಹೇಳಿದಿಲ್ಲ, ಒಟ್ಟಾರೆ ಗಡಿನಾಡ ಪ್ರದೇಶದಲ್ಲಿ ಇರ್ತಕ್ಕಂಥ ಹೊರನಾಡ ಕನ್ನಡಿಗರಿಗೆ ಎಲ್ಲಿನೂ ನೋವಾಗದಂಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದನ್ನ ಮುಂದಿನ ಈಗೇನ್ ನನ್ನ ಆತ್ಮೀಯ ಸ್ನೇಹಿತರು ಹೇಳ್ತಾ ಇದ್ದಲ್ಲ, ಇದರೊಳಗೆ ಯಾವುದೇ ಪರಿಸ್ಥಿತಿಯೊಳಗೆ ಅವರು ಇವರು ರಾಜಕಾರಣ ಆ ಪಾರ್ಟಿ ಈ ಪಾರ್ಟಿ ಇಲ್ಲ. ಕನ್ನಡಕ್ಕಿರೋದು ಒಂದೇ ಒಂದು ಪಾರ್ಟಿ, ಕನ್ನಡ ಉಳಿಸ್ಬೇಕು, ಬೆಳೆಸಬೇಕು ಸರ್. ನಿಮ್ಗೆ ಗೊತ್ತಿರ್ಲಿ, ಹೊರ ರಾಜ್ಯದಲ್ಲಿ ಇವತ್ತು ಕನ್ನಡದ ಕಾರ್ಯಕ್ರಮಗಳು ನಡೀತಾ ಇವೆ, ಹೊರ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕನ್ನಡದ ಕಾರ್ಯಕ್ರಮ ನಡೀತವೆ. ಗೋವಾದಲ್ಲಿ ಇರ್ಬೋದು, ಮಹಾರಾಷ್ಟ್ರದಲ್ಲಿ ಧ್ವನಿ ಎತ್ತಿದ್ದನ್ನ ತಾವು ಕೇಳಿರ್ಬಹುದು. ಆದ್ರೆ ಇವತ್ತು ಇದೇನೈತಲ್ಲ, ಇದು ನಮಗೆ ಪ್ರತಿಷ್ಠಿತ ಅಂತ ನಾವು ತೆಗೆದುಕೊಳ್ಳೋದಿಲ್ಲ, ಇದು ಕಡ್ಡಾಯ. ಕನ್ನಡ ಉಳಿಸುವುದರ ಜೊತೆಗೆ ನಾವು ಬೇರೆ ಭಾಷೆದ ಬಗ್ಗೆ ನಾನು ಇದನ್ ಮಾಡಕ್ ಹೋಗೋದಿಲ್ಲ. ಆದ್ರೆ ಇಲ್ಲೇ ಒಂದ್ ಕಡೆ ನಮ್ಮ ಭಾಷೆಗೆ ತೊಂದರೆ ಆದಾಗ ಎಲ್ಲ ಕನ್ನಡಿಗರು ಎದ್ದು ಕುಂದಿರ್ಬೇಕಾಗಿದ್ದು ನಮ್ ಕರ್ತವ್ಯ ಸರ್. ನಾನು ನಾಳೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಸವಿಸ್ತಾರವಾಗಿ ತಿಳಿಸ್ತಾ ಇದ್ದೇನೆ. ಶಶಿಕುಮಾರ್ ಸರ್, ಈಗ ಓವರ್ ಆಲ್ ಆಗಿ ಈ ಹಂತಕ್ಕೆ ಬಂದಿದೆ, ಬಟ್ ಸರ್ಕಾರದ ನಡೆ ಏನಾಗಿರುತ್ತೆ ಅಂತ, ಯಾಕಂದ್ರೆ ಈಗ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿದ್ರೆ ಸಾಕಾಗತ್ತಾ? ಅಲ್ಲಿಗೆ ನಿಲ್ಲಿಸಬಾರದು. ಮೈನಾರಿಟಿ ಹಕ್ಕಿನ ಉಲ್ಲಂಘನೆ ಕೂಡ ಆರ್ಟಿಕಲ್ 29 ಅನ್ನು 30 ಅದು ಮೂಲ. ಯಾಕೆಂದ್ರೆ ಇದು ಸ್ಟ್ರಕ್ಚರಲ್ ಫಂಡಮೆಂಟಲ್ ರೈಟ್. ಅದರ ಮುಖ್ಯ ಏನಾಗುತ್ತೆ ಅಂದ್ರೆ, ಇಲ್ಲಿ ಯಾವುದೇ ಒಂದು ಭಾಷೆ ಆಗಿರ್ಬೋದು, ಯಾವುದೇ ಒಂದು ರಾಜ್ಯ ಆಗಿರ್ಬೋದು, ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಇದನ್ನ ಕಾಪಾಡೋದಕ್ಕೋಸ್ಕರನೇ ಸಂವಿಧಾನ ಪೀಠ ಎತ್ತಿಡಿದಿರ್ತಕ್ಕಂಥ ಕಾನೂನು. ಇದನ್ನ ಈಗ ತಕ್ಷಣ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಶಿಕ್ಷಣ ಇಲಾಖೆ, ನಮ್ಮ ಶಿಕ್ಷಣ ಮಂತ್ರಿಗಳು ಅವರೊಂದು ಪತ್ರ ಹಾಕಬೇಕು. ಈ ತರ ನಮ್ಮ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಅವರ ಹಕ್ಕು ಉಲ್ಲಂಘನೆ ಆಗತ್ತೆ ಅನ್ನೋದು ಅವರು ಒಂದು ಬರಿಬೇಕಾಗತ್ತೆ. ಮುಖ್ಯಮಂತ್ರಿಗಳು ಬರೆಯೋದಕ್ಕಿಂತ ಇವ್ರದ್ದು ಗ್ರೌಂಡ್ಸ್ ಜಾಸ್ತಿ ಆಗುತ್ತೆ. ನಾಳೆ ದಿನ ನಾವು ನ್ಯಾಯಾಲಯದ ಮೊರೆ ಹೋದಾಗ ಇದನ್ನ ಇಮಿಡಿಯೇಟ್ ಆಗಿ ಸ್ಟೇ ಆಗಬೇಕು ಅಂದ್ರೆ ನಾವು ಖಂಡಿತವಾಗ್ಲೂ ಗ್ರೌಂಡ್ಸ್ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಒಂದ್ ಕಡೆ ಪೊಲಿಟಿಕಲ್ ಹೋರಾಟ ಬೇರೆ, ಆದ್ರೆ ಯಾವತ್ತೇ ಆಗ್ಲಿ ಲೀಗಲ್ ಆಗಿ ಹೋರಾಟ ಮಾಡ್ಬೇಕಾದ್ರೆ ಗ್ರೌಂಡ್ಸ್ ನಮ್ಮ ಪರ ಇರಬೇಕು. ಈಗ KBD ಅಧ್ಯಕ್ಷರಿದ್ದಾರೆ, ಅವರು ಕೊಡುವಂತ ಪತ್ರ, ನಾವು ನಮ್ಮ ಶಿಕ್ಷಣ ಇಲಾಖೆ ಕೊಡತಕ್ಕಂಥ ಪತ್ರ, ಇವೆರಡು ತಗೊಂಡು ಹೋದ್ರೆ ಇಮಿಡಿಯೇಟ್ ಆಗಿ ಕಾಯ್ದೆ ಆಗಿದ್ರು ಕೂಡ ವಜಾ ಮಾಡೋದಕ್ಕೆ ಅವಕಾಶ ಇರ್ತಿಲ್ಲ, ಸ್ಟೇ ಮಾಡೋದಕ್ಕೆ ಅವಕಾಶ.